صل على محمد وآل محمد اللهم صل على ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ ವಸ್ಸಲಾತು ವಸ್ಸಲಾಮು ಅಲಾ ಅಶ್ರಫಿಲ್ ಮುರ್ಸಲೀನ್ ವ ಅಲಾ ಆಲಿಹಿ ವಸ್ವಹ್ಬಿಹಿ ಅಜ್ಮഈನ್. ಅಮ್ಮಾ ಬಾದ್. ಬಾತ್ರೂಮ್ನಲ್ಲಿ ಇದನ್ನು ಮಾಡದಿರಿ. ವಸ್ವಾಸ್ ಉಂಟಾಗಲು ಮೂಲ ಕಾರಣ ಇದುವೇ. ಇಮಾಮ್ ಅಬೂ ದಾವೂದ್ ರಲಿಯಲ್ಲಾಹು ಅನ್ಹು ರವರು ವರದಿ ಮಾಡಿದಂತಹ ಹದೀಸ್ ಅಬ್ದುಲ್ಲಾ ಇಬ್ನ್ ಮುಗಫಲ್ ರಲಿಯಲ್ಲಾಹು ಅನ್ಹು ರವರಿಂದ ನಿವೇದನೆ. ಕಾಲ ಮಹಾನರು ಹೇಳುತ್ತಾರೆ, ಕಾಲ ರಸೂಲುಲ್ಲಾಹಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಂ, ಪ್ರವಾದಿ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮರು ಹೇಳಿದರು, ಲಾ ಯಬೂಲನ್ನ ಅಹದುಕುಂ ಫಿ ಮುಸ್ತಹಮ್ಮಿಹಿ. ಬಾತ್ರೂಮ್ನಲ್ಲಿ ಯಾರೂ ಕೂಡ ಮೂತ್ರ ವಿಸರ್ಜನೆಯನ್ನು ಮಾಡಬಾರದು. ಯಾವ ರೀತಿ ಅಂದರೆ ಸುಮ್ಮ ಯಗ್ತಸಿಲು ಫೀಹಿ, ನಂತರ ಅದೇ ಸ್ಥಳದಲ್ಲಿ ನೀವು ಸ್ನಾನ ಮಾಡ್ತೀರ. ಕಾಲ ಅಹ್ಮದ್, ಇಮಾಮ್ ಅಹ್ಮದ್ ರಲಿಯಲ್ಲಾಹು ಅನ್ಹು ರವರು ಹೇಳುತ್ತಾರೆ, ಸುಮ್ಮ ಯತವಲ್ಲഉ ಫೀಹಿ ಫಇನ್ನ ಆಮ್ಮತಲ್ ವಸ್ವಾಸಿ ಮಿನ್ಹು. ನಂತರ ಅದೇ ಸ್ಥಳದಲ್ಲಿ ನೀವು ಅಂಗಸ್ನಾನವನ್ನು ಮಾಡ್ತೀರಾ, ಖಂಡಿತವಾಗಿಯೂ ಅದು ವಸ್ವಾಸ್ ಉಂಟಾಗಲು ಒಂದು ಕಾರಣವಾಗಿದೆ ಎಂದು. ಅಂದರೆ ಬಾತ್ರೂಮ್ನಲ್ಲಿ ನಾವು ಮೂತ್ರ ವಿಸರ್ಜನೆಯನ್ನು ಮಾಡುವುದಾದರೆ ಅಲ್ಲಿ ನಾವು ಸ್ನಾನ ಮಾಡುವಾಗ ಅಥವಾ ಅಂಗಸ್ನಾನ ಮಾಡುವಾಗ ಮೂತ್ರದ ಅಂಶ ನಮ್ಮ ಶರೀರಕ್ಕೆ ಸ್ಪರ್ಶಿಸುತ್ತದೋ ಎಂಬಂತಹ ಒಂದು ಸಂಶಯ ನಮ್ಮಲ್ಲಿ ಉಂಟಾಗಬಹುದು. ಅದು ವಸ್ವಾಸಿಗೆ ಕಾರಣವಾಗಿದೆ. ಮೂತ್ರ ವಿಸರ್ಜನೆಗೆ ಪ್ರತ್ಯೇಕವಾದಂತಹ ಒಂದು ಸ್ಥಳ ಇದೆ, ಅದು ಅಲ್ಲೇ ಮಾಡಬೇಕು. ಹೊರತು ಸ್ನಾನ ಮಾಡುವಂತಹ ಸ್ಥಳದಲ್ಲಿ ಅಥವಾ ಅಂಗಸ್ನಾನ ಮಾಡುವಂತಹ ಸ್ಥಳದಲ್ಲಿ ಮಾಡದಿರಿ. ಅದರಿಂದ ವಸ್ವಾಸ್ ಉಂಟಾಗಲು ಕಾರಣವಾಗಿದೆ. ಅಲ್ಲಾಹ್ ಈ ರೀತಿಯಾದಂತಹ ವಿಷಯಗಳನ್ನು ಜೀವನದಲ್ಲಿ ಪಾಲಿಸಲು ತೌಫೀಕನ್ನು ಅನುಗ್ರಹಿಸಲಿ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು.